ಚಳವಳಿ ಯಾರವರೆಗೆ ನಡೀತಾ ಇದೆ ಅದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಇದುವರೆಗೆ ಇನ್ನೆಂದೂ ಕಾಣದ ಒಂದು ಅಪರೂಪದ ಒಂದು ಕಾರ್ಯಕ್ರಮ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರ ವಿಚಾರಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಡುವಂತ ಒಂದು ಅಪರೂಪದ ಒಂದು ಕಾರ್ಯಕ್ರಮವನ್ನ ಎಲ್ಲ ಹಿರಿಯರನ್ನ ಬರಮಾಡಿಕೊಂಡು ಮಾನ್ಯ ಬಸವರಾಜ ಪಾಟೀಲ್ ಸೇಡಂ ಅವರು ಮಾಡ್ತಾ ಇರುವಂತಹದ್ದು ಇದೊಂದು ವಿಶೇಷತೆ. ಬಹುಶಃ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ನಮ್ಗೆ ಯಾವುದೋ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳಿ ನಾವು ಭಾಗವಹಿಸಬೇಕು. ಹೆಚ್ಚು ದಿವಸ ಕಾಲ ಇರೋದಕ್ಕೆ ಸಾಧ್ಯನ ಅಲ್ಲಿದ್ದು ಆ ಕಾರ್ಯಕ್ರಮದ ಮಹತ್ವವನ್ನು ತಿಳ್ಕೊಂಡು ಬರಬೇಕು ಅಂತೇಳಿ ನಾನು ಸಹ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಭಾರತೀಯ ಸಂಸ್ಕೃತಿ ಬಗ್ಗೆ ಅದೆಷ್ಟು ಹೇಳಿದ್ರು ಕೂಡ ಇನ್ನಷ್ಟು ಆಳವಾಗಿ ಹೇಳಬಹುದಿತ್ತು ಅನ್ನಿಸುತ್ತೆ. ಸ್ವಾಮಿ ವಿವೇಕಾನಂದರು ಭಾರತ ಎಂದರೆ ಸಮಸ್ತ ನಾಗರಿಕತೆಗಳ ತಾಯಿ, ಮಾನವ ಸ್ಥಳದ ಉಗಮ ಸ್ಥಾನ, ಮಾನವನ ನುಡಿಗೆ ಜನ್ಮ ನೀಡಿದ ಸ್ಥಳ, ಇತಿಹಾಸ, ಪುರಾಣ, ಸಂಸ್ಕೃತಿ ಹಾಗೂ ಸಂಪ್ರದಾಯಗಳ ಜನನಿ ಅಂತ ಹೇಳಿದ್ರು. ಭಾರತದ ನೂರಾರು ಭಾಷೆಗಳು, ಸಾವಿರಾರು ಭೌಗೋಳಿಕ ಪ್ರಭೇದಗಳು, ಶಾಸ್ತ್ರೀಯ ಸಂಗೀತಗಳು, ಜನಪದ ಸಾಹಿತ್ಯಗಳು ಇದ್ರೂ ಕೂಡ ಇಂದು ಕೂಡ ರಾಷ್ಟ್ರೀಯತೆಗೆ ಅಡ್ಡಿಯುಂಟು ಮಾಡಿಲ್ಲ. ಅದಕ್ಕೆ ಭಾರತವನ್ನ ಉಪಖಂಡ ಅಂತ ಕರೆಯುವಂತಹದ್ದು. ಭಾರತದಲ್ಲಿ ಸನಾತನವಾಗಿ ಬಂದಿರುವ ಯೋಗ ಹಾಗೂ ಆಯುರ್ವೇದವನ್ನ ಇಂದು ಪ್ರಪಂಚ ವಿಶಾಲವಾಗಿ ಹಬ್ಬಿಕೊಳ್ತಾ ಇದೆ. ಇಂತಹ ಶ್ರೇಷ್ಠವಾದ ಸಾಂಸ್ಕೃತಿಕ ವೈಭವವನ್ನ ಉಳಿಸಿ ಬೆಳೆಸುವಂತಹದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಸೇಡಂನ ಪತ್ತರ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸುವರ್ಣ ಮಹೋತ್ಸವದ ಅಂಗವಾಗಿ ವಿಕಾಸ ಅಕಾಡೆಮಿ, ಭಾರತ ವಿಕಾಸ ಸಂಗಮದ 21ನೇ ಸಂಭ್ರಮಾಚರಣೆ ಅಂಗವಾಗಿ 7ನೇ ಭಾರತೀಯ ಸಂಸ್ಕೃತಿ ಉತ್ಸವವನ್ನ ಆಯೋಜಿಸಿರುವಂತಹದ್ದು ಇದರಲ್ಲಿ ಭಾಗವಹಿಸುತ್ತಿರುವುದಕ್ಕೆ ಅತೀವ ಸಂತಸ ಉಂಟು ಮಾಡ್ತಾ ಇದೆ. ಇದು ವಿಶ್ವದ ಎಲ್ಲೆಡೆ ಅಶಾಂತಿ ತಡೆಮಾಡ್ತಾ ಇದೆ. ರಷ್ಯಾ ಉಕ್ರೇನ್ ನಡುವೆ, ಮಧ್ಯಪ್ರಾಚ್ಯ ದೇಶಗಳ ನಡುವೆ ಯುದ್ಧದ ಕಾರ್ಮೋಡಗಳು ಚಲಿಸ್ತಾ ಇದ್ವೆ. ಇಡೀ ವಿಶ್ವ ಇದು ಭಾರತದ ನೋಡ್ತಾ ಇದೆ. ಆರ್ಥಿಕತೆ, ಶೈಕ್ಷಣಿಕ, ತಂತ್ರಜ್ಞಾನ ಎಲ್ಲ ವಿಭಾಗಗಳಲ್ಲಿ ವಿಶ್ವ ಗುರುವಾಗುವಂತ ಭಾರತ ದೊಡ್ಡ ದೊಡ್ಡ ಹೆಜ್ಜೆ ನೀಡ್ತಾ ಇದೆ. 9 ದಿನಗಳ ಕಾಲ ನಡೆಯುವ ಈ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಪತ್ತರ ಸ್ವರ್ಣ ಕಾರ್ಯಕ್ರಮದ ಮೂಲ ಉದ್ದೇಶವೇ ನಮ್ಮ ಸಂಸ್ಕೃತಿಯನ್ನು ಸಂಭ್ರಮಿಸಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗೌರವಿಸಿ ಅವರೊಂದಿಗೆ ಸಾರ್ವಜನಿಕರ ಭೇಟಿಗೆ ಅವಕಾಶ ನೀಡುವ ಉದ್ದೇಶದಿಂದ ಆಯೋಜಿಸಿರುವಂತಹದ್ದು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸಿದ ಈಗಾಗಲೇ ಬಸವರಾಜ ಪಾಟೀಲ್ ಸೇಡಂ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಹಣಕಾಸಿನ ಖರ್ಚು ಮಾಡುವಂತ ಒಂದು ಕಾರ್ಯಕ್ರಮ ರೂಪಿಸಿರೋದ್ರಿಂದ ನಾವೆಲ್ಲ ಉದಾರವಾಗಿ ನಮ್ಮ ಶಕ್ತಿ ಮೀರಿ ಹಣಕಾಸಿನ ನೆರವನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾದ ಎಲ್ಲ ಒಂದು ವಿಚಾರಗಳನ್ನು ತಿಳಿಸಿದಂತ ಬಸವರಾಜ ಪಾಟೀಲ್ ಸೇಡಂ ಅವರಿಗೆ ಉಳಿದೆಲ್ಲರಿಗೂ ಸಹ ವಂದನೆ, ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.